ತಿಪ್ಟೂರಿನಲ್ಲಿ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸಿಬ್ಬಂದಿ ಕಿರುಕುಳಕ್ಕೆ ದಲಿತ ವ್ಯಕ್ತಿಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಾಲೂಕಿನ ಹರಚನಹಳ್ಳಿ ಗ್ರಾಮದ ದಲಿತರ ಕಾಲೋನಿಯಲ್ಲಿ ಈ ಘಟನೆ ನಡೆದಿದ್ದು, ಮಂಜುಳಾ ಆತ್ಮಹತ್ಯೆಗೆ ಯತ್ನಿಸಿದ ದಲಿತ ಮಹಿಳೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸಂತ್ರಸ್ತೆಯ ಮಗ, ಖಾಸಗಿ ಫೈನಾನ್ಸ್ ಸಂಸ್ಥೆಯಿಂದ ಸಾಲದ ಕಂತನ್ನು ಪಾವತಿಸುವಂತೆ ತೀವ್ರ ಒತ್ತಡ ಮತ್ತು ಬೆದರಿಕೆ ಹಾಕಿದ್ದರಿಂದ ನಮ್ಮ ತಾಯಿ ಕಳೆನಾಶಕ ಮತ್ತು ಕೆಲ ಮಾತ್ರೆಗಳನ್ನು ಸೇವಿಸಿದ್ದಾರೆ ಅಂತ ಹೇಳಿ ಫೈನಾನ್ಸ್ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಸ್ವಾಮಿ ಅಂತ ಸರ್, ನಮ್ಮ ಹೆಸರು ಹರಚನಹಳ್ಳಿ ಕಾಲೋನಿ ಸರ್. ನಾವು ನಮ್ಮ ತಂದೆ ತಾಯಿ ಗಂಗಾಧರಯ್ಯ ಅಂತೇಳಿ, ನಮ್ಮ ಅಮ್ಮನ ಹೆಸರು ಮಂಜುಳಾ ಅಂತೇಳಿ ಸರ್. ನಾವು ಕೂಡ ಫೈನಾನ್ಸಲ್ಲಿ 10 ಲಕ್ಷ ಲೋನ್ ತೊಗೊಂಡಿದ್ವಿ ಸರ್. ತೊಗೊಂಡು ಸರ್ ನಾವು ಕಟ್ಟಿದ್ದೀವಿ, 4 ರಿಂದ 5 ಲಕ್ಷ ಅಮೌಂಟ್ ನಾವು ಕಟ್ಟಿದ್ದೀವಿ. ನಮ್ಮ ತಂದೆಗೆ ಸ್ಟ್ರೋಕ್ ಆದ ಕಾರಣಕ್ಕೆ ಅವಾಗ ಕಟ್ಟೋಕ್ಕಾಗಿಲ್ಲ. ನಮ್ಮ ತಂದೆಗೆ ಪೇಷಂಟ್, ನಾವು ದಲಿತ ಸಮುದಾಯದವರು, ಹಿಂದುಳಿದವರು, ನಮಗೆ ಯಾವುದೇ ರೀತಿ ಜಮೀನಿಲ್ಲ, ತೋಟ ಇಲ್ಲ ಸ್ವಾಮಿ, ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಆವಾಗ ಕಟ್ಕೊಂಬಂದಿದ್ದೀವಿ ಅವ್ರ ಅಮೌಂಟ್ನ. ನಮ್ಮ ತಂದೆಗೆ ಯಾವಾಗ ಸ್ಟ್ರೋಕ್ ಆಗೋಣ, ಅದು ನಮ್ಮ ತಂದೆಗೆ ಪೇಷಂಟ್ ಏನು ಟ್ರೀಟ್ಮೆಂಟಿಗೆ ಅಮೌಂಟ್ ಇಲ್ಲದೆ ನಾವು ಮಾಡಿದ ಕೆಲಸಕ್ಕೆ ಬರೋಂಥ ಸಂಬಳ ಪ್ಲಸ್ ಏನು ಕೂಲಿ ಮಾಡ್ತೀವಿ ಆ ಅಮೌಂಟ್ನೆಲ್ಲ ನಾವು ಟ್ಯಾಬ್ಲೆಟ್ಸು ನಮ್ಮ ತಂದೆಗೂ ತುಂಬ ಕಡೆನೇ ಎಲ್ಲ ಮಾಡಿ ಖರ್ಚು ಮಾಡಿ, ಹಾಗಾಗಿ ನಾವು ಮನೆ ಕಂತು ಕಟ್ಟೋದ 14 ಕಂತು ನಿಲ್ಲಿಸಿದ್ವಿ ಸ್ವಾಮಿ. ಆ 14 ಕಂತನ್ನು ನಾವು ಅವರು ಟೈಮ್ ಕೊಡಿ ಅಂದರೆ ಟೈಮ್ ಕೊಡ್ತಿಲ್ಲ ಸ್ವಾಮಿ. ಮನೆಯೇ ಸೀಜ್ ಮಾಡ್ತೀವಿ ನಾವು. ಒಂದು ಸತಿ ಕಟ್ಟಿ, ಯಾರು ಸಾಯಿಲಿ ಯಾರು ಇರಲಿ ನಮಗೇನು, ನಿಮ್ಮ ದುಡ್ಡು ಕಟ್ಟಿ. ನಮ್ಮ ತಂದೆನೂ ಕೂಡ ಅವ್ರಿಗೆ ತೋರಿಸಿದ್ವಿ, ಕರೆಸಿ ಸ್ವಾಮಿ. ಅವ್ರು ಮೆಡಿಕಲ್ ರಿಪೋರ್ಟ್ಗಳೆಲ್ಲ ತಗೊಂಡು ಅವ್ರಿಗೆ ಕೊಟ್ಟಿದ್ದೀವಿ. ಟೈಮ್ ಕೊಡಿ ಅಂದರೆ ಟೈಮ್ ಕೊಡ್ತಿಲ್ಲ. ಏನು ಮಾಡೋದು? 2 ದಿವಸ ಕೊಡಿ. 11 ಲಕ್ಷ ಕಡಿ, 5 ಲಕ್ಷ ಕಟ್ಟಿ ಸ್ವಾಮಿ. ಇನ್ನೂ 11 ಲಕ್ಷ ಕಟ್ಟಿದ್ರೆ ನಾವು ಎಲ್ಲಿಂದ ಕಟ್ಟೋ ಅಂತ ಏನು ಮಾಡೋಣ? ಸಾಯನ ಇರೋಣ ಹೇಳಿ, ಇವರು ಕೊಡೋ ಟಾರ್ಚರ್ಗೆ ಏನಾರ ಮಾಡ್ಕೊಂಡು ಎಲ್ಲರೂ ಸತ್ಕೊಡ್ತೀವಿ ಸ್ವಾಮಿ. ನಾವು ನಮ್ಮಮ್ಮರು ಅದೇ ಉದ್ದೇಶಕ್ಕೆ ಸರ್ ಇವತ್ತು ಈ ಥರ ಮಾಡ್ಕೊಂಡಿರೋದು. ಮಾನ ಮರ್ಯಾದಿನ ಹೋದ್ಮೇಲೆ ಇದ್ರು ಸತ್ರಿನ ನಾನು ಇದ್ರೆ ತಾನೇ ಬಂದು ಇಡೀ ಊರೇ ಕಾಣಕ್ಕೆ ನಮ್ಮನ್ನು ಮರ್ಯಾದೆ ಕಳೆದಿದ್ದಾರೆ. ಇದ್ರು ಹಿಂದೆ ಸತ್ರು ಒಂದೇ ಸಮಯ ಅವ್ರಿಗೇನು ದುಡ್ಡು ಕಟ್ಟಲ್ಲ ಅಂತ ಹೇಳಿಲ್ಲ. ನಮ್ಗೆ ಯಾವುದೇ ರೀತಿ ನಮಗೆ ನೋಟಿಸನ್ನು ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ. ನನಗೆ ಏಕಾಏಕಿ ಬಂದು ನಮ್ಮ ಮನೆಯನ್ನು ಸೀಜ್ ಮಾಡೋಕೆ ಬಂದರೆ 7-8 ಜನ ಬಂದು ನಮ್ಮ ಮನೆ ಹತ್ರ ಹಂಗೆ ಹಿಂಗೆ ಅಂತೇಳಿ ಬಾಯಿ ಬಂದಾಗ ಏಕವಚನಕ್ಕೆಲ್ಲ ನಮ್ಮನ್ನು ಮಾತಾಡಿ ನನಗೆ ತುಂಬ ಏನು ಮರ್ಯಾದೆ ಕಳೆದಿದ್ದಾರೆ. ದಯವಿಟ್ಟು ನನಗೆ ಇಕ್ವಿಟಾಸ್ ಕಂಪ್ನಿ ಕಡೆಯಿಂದ ನನಗೆ ನ್ಯಾಯ ಕೊಡಿಸಿ ಸ್ವಾಮಿ. ನಾವು ಅವ್ರು 10 ಲಕ್ಷ ತೊಗೊಂಡಿದ್ದೀವಿ. 10 ಲಕ್ಷಕ್ಕೆ 4ರಿಂದ 22 ತೊಗೊಂಡಿದ್ದೀವಿ ಸ್ವಾಮಿ. 14 ಕಂತಿನ ಕಟ್ಟಬೇಕು ಸ್ವಾಮಿ. ಕಟ್ಟಬೇಕು ಸ್ವಾಮಿ. ಇನ್ನೂ 11 ಲಕ್ಷ ಕಟ್ಟಿ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ವಾಮಿ. ನನಗೆ ದಿಲೀಪ್ ಅನ್ನೋರು ಸ್ವಾಮಿ. ದಿಲೀಪು ಮತ್ತು ಇಕ್ವಿಟಾಸ್ ಸಿಬ್ಬಂದಿಗಳು ಸ್ವಾಮಿ. ಒಟ್ಟು ಒಂದು 6-7 ಜನ ಬಂದಿದ್ರು ಸ್ವಾಮಿ. ಇಕ್ವಿಟಾಸ್ ನಡೆಸ್ತಾರೆ. ಇನ್ನೊಬ್ರು ಅಡ್ವೊಕೇಟ್ ಕಮಿಷನ್ ಅಂತ ಬಂದಿರು, ಕೋರ್ಟ್ ಕಮಿಷನರ್ ಅಂತ ಹೇಳಿ ಹೆಣ್ಮಕ್ಳು ಸ್ವಾಮಿ. ಹಂಗೆ ಈಗ ಆಚೆ ಮಾಡ್ರಿ ಸೀಜ್ ಮಾಡ್ತೀವಿ, ಮನೆ ಸೀಜ್ ಮಾಡಬೇಕು. ನಮಗೆ ಕೋರ್ಟಿಂದ ಆರ್ಡರ್ ಆಗೈತೆ, ಯಾರನ್ನೂ ನಮ್ದು ಏನು ಮಾಡೋಕ್ಕಾಗಲ್ಲ. ಕೋರ್ಟ್ರಿಂದ ಆರ್ಡರ್ ತಗೊಂಡು ನಾವು ಬಂದಿರೋದು ಇಲ್ಲಿಗೆ, ನಡ್ರಿ ಆಚೆಗೆ ಅಂತ ಹೇಳಿ ಸ್ವಾಮಿ. ನಾವು ಹೆಂಗೆ ಪೂಜೆ ಮಾಡ್ತೀವಿ ಜೀವನ ಮಾಡ್ತೀವಿ ಸ್ವಾಮಿ. 2 ಮಕ್ಳಿದೆ ಸ್ವಾಮಿ. ನಮ್ಮ ತಂದೆಗೆ ಎಷ್ಟು ನೋಡ್ಬೇಕು, ಮಕ್ಕಳನ್ನು ಸಾಕ್ಬೇಕು, ಮಕ್ಕಳನ್ನು ಬದುಕು ಜೀವನ ಮಾಡೋದೇ ಕಷ್ಟಕ್ಕೆ ಬಂದು 5 ರೂಪಾಯಿ ದುಡ್ಡಲ್ಲಿ ನಾವು ಏನು ಇದನ್ನೇ ಕಟ್ಟೋಣ, ಏನು ಕಟ್ಟಲ್ಲ ಅಂತ ಹೇಳ್ತೀವಿ. ಟೈಮ್ ಕೊಡ್ರಿ ಅಂತ ಕೇಳಿದಷ್ಟೇ ಸರ್. ಕಾಲಿಗೆ ಹಿಡ್ಕೊಳಕ್ ಹೋದ್ರು ನಡೆಯಮ್ಮ ಇವೆಲ್ಲ ನಡೆಯಲ್ಲ. ಫಸ್ಟ್ ದುಡ್ಡು ಕಟ್ರಮ್ಮ, 2 ದಿವಸ ದುಡ್ಡು ಕಟ್ತಾ ಹೋದ್ರೆ ಬಂದು ಮನೆಯೆಲ್ಲ ಬೀಗ ಹಾಕಿ ನಿಮ್ಮನ್ನ ಆಚೆ ಕಡೆಗೆ ಹೋಗ್ತೀವಿ ಅಂತ ಅಂತಾರೆ ಸರ್. 2 ದಿವಸದೊಳಗೆ 11 ಲಕ್ಷ ನಾವೆಲ್ಲರೂ ಕೂಡ ನಾವು ಪ್ರಾಣ ನಮ್ಮ ಅತ್ತೆಯವ್ರು ಮಾಡ್ಕೊಂಡ್ರೆ ನಾಳೆ ನಾವು ಮಾಡ್ಕೋಬೇಕಾಗುತ್ತೆ ಸರ್. ನಾವೆಲ್ಲರೂ ಸಾಯ್ತೀವಿ. ಇಕ್ವಿಟಾಸ್ ಕಂಪ್ನಿ ನಮಗೆ ತುಂಬ ಏನು ಮಾಡ್ತಿದೆ ಅಂದರೆ ಏನೋ ಗೊತ್ತಿಲ್ಲ ಸ್ವಾಮಿ. ಎಲ್ಲರೂ ಬಂದು ನಮಗೆ ಮರ್ಯಾದೆ ಕಾಳೋದು ಸ್ವಾಮಿ. ಅಷ್ಟೇ ಇದೆ ಅಂತ ತೋರಿಸಿದ್ರು ಕೂಡ, ನಮ್ಮ ತಂದೆ ಹಿಂಗೆ ಆಯ್ತು ಅಂತ ತೋರಿಸಿದ್ರು ಕೂಡ ಅವ್ರು ಹೆಂಗಾರಲ್ಲೇ ಅವ್ರು ಸತ್ತೋಗ್ಲಿ, ಕಟ್ರಿ, ಇಲ್ಲ ಸಾಯಿರಿ ಹೋಗಿ ಅಂತ ಹೇಳ್ತಾರೆ ಸ್ವಾಮಿ. ಎಲ್ಲೋಗಿ ಸಾಯಿನೋ ಸ್ವಾಮಿ, ಸಾಯಿರಿ, ಸಾಲ ಮನ್ನಾಗುತ್ತೆ ಅಂತಾರೆ. ಹಂಗಾಗಿ ಸರ್ ಈ ನಿರ್ಧಾರ ತಗೊಂಡಿರೋದು. ನಾನು ಇದ್ರ ತಾನೇ ಬಂದು ಇವ್ರ ಮನೆ ಹತ್ರ ಕೇಳೋದು, ನಾನು ಸಾಲ ಕಟ್ರಿ ಅಂತ ಹೇಳಿ, ನಾನೇ ಸತ್ಬಿಡ್ತೀನಿ, ಮನ್ನಾ ಮಾಡಿ ಕೇಳ್ರಿ ಅಂತ ಹೇಳಿ ಈ ರೀತಿ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡಿದ್ದೀನಿ. ನಮಗೆ ನ್ಯಾಯ ಕೊಡಿಸಿ. ಎಲ್ಲರೂ ನ್ಯಾಯ ಸಿಗ್ತಿಲ್ಲ ಸ್ವಾಮಿ. ನಿಮಗೆ ದಯವಿಟ್ಟು ನ್ಯಾಯ ಕೊಡಿಸಿ. ಅವ್ರ ದುಡ್ಡು ಬೇಡ, ನಾನು ಕಟ್ತೀನಿ, ಟೈಮ್ ಕಾಲಾವಕಾಶ ಕೊಡಿಸಿ ಸ್ವಾಮಿ. ಇನ್ನು ಮನೆ ತಗ ಬಂದು ಬೀಗ ಹಾಕ್ತೀನಿ, ಆಚೆ ಕಡೆ ನಡ್ರಿ ಅಂತಿದ್ದಾರೆ. ಸ್ವಾಮಿ ನಾವು ಎಲ್ಗೋ ಮನೆ ಬಿಟ್ಟು ನಾವು ಆಚೆ ಬೀದಿ ಪಾಲ್ ಆಗ್ಬೇಕಾಗುತ್ತೆ. ಎಲ್ಗೋ ಮಕ್ಕಳು ಮನೆಯೆಲ್ಲ ಕರ್ಕೊಂಡು ಬಟ್ಟೆ ಆಚೆ ಕಡೆಗೆ ಇರ್ತೀನಿ, ನಡ್ರಿ ಆಚೆ ಕಡೆ ರೋಡಿಗೆ ಅಂತ ಕೇಳ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.